ಇದು ಕಿಚನ್ ಕಿಂಗ್ ಅಂತ ಹೆಸರಿಟ್ಟಿದ್ದೇವೆ ಇದಕ್ಕೆ. 2 ವರ್ಷ ಕಮರ್ಷಿಯಲ್ ಮಾಡ್ಕೊಂಡೇ ಬಂದಿದ್ದೀವಿ. ಇವಾಗ ಜನ ಏನ್ ಮಾಡ್ತಾ ಇದಾರ, ಮನೆ ಬಳಕೆಗೂ ಮಾಡಿಕೊಡ್ರಿ ಅಂತ ಕೇಳಿದ್ರ ಕಿಚನ್ ಮೇಲೆ ಇಟ್ಕೊಂಡ್ ರೊಟ್ಟಿ ಮಾಡ್ಕೊಳ್ಳೋದು. ಒಂದ್ 10 ರೊಟ್ಟಿ 20 ರೊಟ್ಟಿ 30 ಇದು ಗಂಟೆಗೆ 1 ಪಾವ್ ಕಿಲೋ ಎಣ್ಣೆ ಮಾಡ್ಕೋಬಹುದು. ಗಂಟೆಗೆ 1 ಕಿಲೋ ಇವರಾದ ಎಣ್ಣೆ ಜಾಸ್ತಿ ಆಗುತ್ತೆ. ಇಷ್ಟೇ ರೋಸ್ ಹಾಕೋದ್ರೆ ಬಿಡಿ ಬಂದ್ಬಿಡುತ್ತೆ. ಇಷ್ಟೆಲ್ಲ ಹಾಕಿದ್ರೆ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ಆಚೆ ಹೋಗ್ತಿಂತ ಯಾವ ಎಣ್ಣೆಲಿ ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ. ನೋಡಿ ಚಿಪ್ಸ್ ಹಾಕಿದ್ರೆ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ಇದ್ರಲ್ಲಿ ನೋಡಿ ಈ ತರ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ಈ ಪಾಪ್ಕಾರ್ನ್ಗೆ ಎಣ್ಣೆ, ಖಾರ, ಉಪ್ಪು, ಬೆಣ್ಣೆ, ತುಪ್ಪ ಮತ್ತು ಏನೇ ಬೇಕಾದ್ರೆ ಮೊದಲೇ ಮಿಕ್ಸ್ ಮಾಡ್ಕೊ ಹಾಕೋದು. ಮನೆಯಾಗಿ ಯೂಸ್ ಮಾಡ್ಲಿಕ್ಕೆ ಮನೆಯಾಗೆ ಹೊಸ ತೊಳೆಯಕ್ಕೆ, ಕಡ್ಕ ತೊಳೆಯಕ್ಕೆ, ಗಾಡಿ, ಕಾರ್, ಟೂ ವೀಲರ್, ಹಸು ಎಲ್ಲರೂ ಮಾಡ್ಬೋದು. ಇನ್ಸ್ಟೆಂಟ್ ಗೀಜರ್ ನೋಡ್ರಿ, ಸಿಂಪಲ್. ನಮ್ ಗೋಡೆಗೆ ಮಡಿ ಹೊಡೆಯೋದು ಅಷ್ಟೇ ಸಿಂಪಲ್ ತರ ಆಯ್ತು. ಗೋಡೆಗೆ ಮಡಿ ಹೊಡೆಯೋದು ಈ ತರ ಫಿಟ್ ಮಾಡೋದ್ರಿ ಇಷ್ಟೇ. ಪ್ಲಂಬರ್ ಎಲೆಕ್ಷನ್ ಬೇಕಾಗಿಲ್ರಿ. ನೆಲ ಚಾಲು ಮಾಡ್ರಿ, ಬಟನ್ ಆನ್ ಮಾಡ್ರಿ, 6 ರಿಂದ 10 ಸೆಕೆಂಡ್ಗೆ ಬಿಸಿ ಸ್ಟಾರ್ಟ್ ಆಗೋದ್ರಿ. ನೋಡಿ ಆಗಿಂದಾಗ್ಲೇ ಬಿಸಿನೀರು 20 kg ಮಿಷನ್ ಆಗುತ್ತೆ. ಬಾದಾಮಿ, ಸನ್ಫ್ಲವರ್ ಸೈಡ್ ಎಲ್ಲ ಆಗತ್ತೆ ಅದ್ರಲ್ಲಿ. ಇದಕ್ಕೆ ನಿಮ್ಗೆ ಗವರ್ಮೆಂಟ್ ಸಬ್ಸಿಡಿ ಮಾಡಿ ಕೊಡ್ತಾರೆ. ತೆಂಗಿನಕಾಯಿ ಮಾತ್ರ ಸುಳಿ ಆಗೋದು. ಗಂಟೆಗೆ ನೋಡಿದ್ರೆ ಒಂದು 800 ಕಾಯಿ ಆಗುತ್ತೆ. ಉಪಯೋಗಿ ಯಂತ್ರಗಳಲ್ಲಿ ರೊಟ್ಟಿ ಮಾಡುವಂತ ಮಷೀನ್ ಈಗ ಫೇಮಸ್ ಆಗ್ತಾ ಇದೆ. ಹೆಣ್ಮಕ್ಳು ಕಡಿಮೆ ಆಗಿದ್ದಾರೆ. ಈಗ ಆ ಮಷೀನ್ ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಸಹ ಈ ಮನೆಯಲ್ಲಿನೇ ಅತಿ ಚಿಕ್ಕದಾದ ರೊಟ್ಟಿ ಮಿಷಿನ್ ಇಲ್ಲಿ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ಇದು ಬಹಳ ಚಿಕ್ಕದೈತೆ ರೊಟ್ಟಿ ಮಿಷಿನ್? ಹೌದು ಸರ್. ಈಗ ನಾವು 8 ವರ್ಷ ಕಮರ್ಷಿಯಲ್ ಮಾಡ್ಕೊಂಡೇ ಬಂದಿದ್ದೀವಿ. ಇವಾಗ ಜನ ಏನ್ ಮಾಡ್ತಾ ಇದಾರ, ಮನೆ ಬಳಕೆಗೂ ಮಾಡಿಕೊಡ್ರಿ ಅಂತ ಕೇಳಿದ್ರ ಅದಕ್ಕೋಸ್ಕರ ಈಗ 3 ತಿಂಗಳಿಂದ ಪ್ರಯತ್ನ ಮಾಡಿ ಈಗ ಮನೆ ಬಳಕೆಗೆ ಒಂದು ಮಷಿನ್ ಮಾಡಿದ್ದೇವೆ. ತುಂಬಾ ಚೆನ್ನಾಗಿ ನೀಟ್ ಬಂದಿದೆ. ಇದು ಬಹಳ ಹೆಲ್ಪ್ಫುಲ್ ಇದೆ ಮಷಿನ್. ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ಈಗ ಕರೆಂಟ್ ಬಹಳ ಕಡಿಮೆ ಇದೆ ಸರ್. 90 ವ್ಯಾಟ್ ಮೋಟರ್ ಇದೆ. 90 ವ್ಯಾಟ್ ಒಂದ್ ಮಿಕ್ಸಿ ಹಚ್ಚೋತರ. ಒಂದ್ ಮಿಕ್ಸಿ ಕೆಪಾಸಿಟಿ. ಹೌದೌದು. ಇದು ಕಿಚನ್ ಕಿಂಗ್ ಅಂತ ಹೆಸರಿಟ್ಟಿದ್ದೇವೆ ಇದಕ್ಕೆ. ಕಿಚನ್ ಕಿಂಗ್ ಅಂತ ಹೆಸರಿಟ್ಟಿದೀವಿ. ಕಿಚನ್ ಮೇಲೆ ಇಟ್ಕೊಂಡ್ ರೊಟ್ಟಿ ಮಾಡ್ಕೊಳ್ಳೋದು. ಒಂದ್ 10 ರೊಟ್ಟಿ 20 ರೊಟ್ಟಿ 30 ರೊಟ್ಟಿ. ಒಂದ್ ತಾಸಿಗೆ ಎಷ್ಟು ರೊಟ್ಟಿ ಮಾಡುತ್ತಾನ? ಅಲ್ಲ, ತಾಸಿನ ಲೆಕ್ಕದೊಳಗೆ ಇಲ್ಲ ಸರ್. ಇದು ನಿಮಗೆ ಈಗ ಒಂದ್ ಕುಟುಂಬಕ್ಕೆ 15 ರೊಟ್ಟಿ 20 ರೊಟ್ಟಿ ಬೇಕಾದ್ರ 5 ನಿಮಿಷ ಸಾಕು. 5 ನಿಮಿಷದಲ್ಲೇ ಮಾಡ್ಬಿಡ್ಬೋದು. ಹಿಟ್ ಕಲ್ಸಕ್ಕೆ ಕಲ್ಸೋದಕ್ಕೆ ಮಷಿನ್ ಇದೆ ನಮ್ಮ ಹತ್ರ. ಚಿಕ್ಕ ಹಿಟ್ ಕಲ್ಸೋ ಮಷಿನ್. ಹಿಟ್ ಕಲ್ಸೋ ಮಷಿನ್ ಎಲ್ಲ ರೆಡಿಮೇಡ್. ಹಿಟ್ ಕಲಿಸ್ಬಿಟ್ಟು ಇದು ಕೊಟ್ಬಿಟ್ರೆ ರೊಟ್ಟಿ ಬಂದ್ಬಿಟ್ಟು ಹಂಚ ಮೇಲೆ ಬೇಯಿಸ್ಕೊಂಡ್ ಮತ್ತೆ ತೆಗೆದಿಟ್ಬಿಡೋದು. ಹತ್ತಿ ಮೇಲೆ ರೊಟ್ಟಿ ಬಂದ್ಮೇಲೆ ಹಂಚು ಸಹ ನಿಮ್ಮಲ್ಲಿ ಒಲಿ ಇದೆ. ಸಿಂಗಲ್ ಒಲಿ ಇದೆ, ಅದು ಸಿಂಗಲ್ ಒಲಿ ಇದೆ, ಡಬಲ್ ಒಲಿ ಇದೆ. ತೆಗಿದ್ರಿ ಫ್ಯಾಮಿಲಿ ಸಂಬಂಧ, ಅದು ಮನಿ ಸಂಬಂಧ, ಮನೆ ಬಳಕೆಗೆ ಇದೇ ಕ್ಯಾರಿ ಮಾಡ್ಬೋದು, ಎತ್ತಬಹುದು. ಎತ್ತಬಹುದ್ರಿ, ಆರಾಮ ಹ್ಯಾಂಡ್ಲಿಂಗ್ ಐತೆ. ಅದು ಚಿಕ್ಕದ ಮನೆ ಬಳಕೆಗೆ. ಇದು ಎಷ್ಟು ಮೋಟರ್ ಕೆಪಾಸಿಟಿ ಇದೆ? 200 ವ್ಯಾಟ್ ಇದೆ ಸರ್. ಇದು ಮೋಟರ್ ವ್ಯಾಟ್ 40 HP ಬರ್ತೈತಿ. ಇದು ಗಂಟೆಗೆ 1 ಪಾವ್ ಕಿಲೋ ಎಣ್ಣೆ ಮಾಡ್ಕೋಬಹುದು. ಗಂಟೆಗೆ 1 ಕಿಲೋ. ಇದ್ರದೆಲ್ಲ ಹಿಂಡಿ ಎಲ್ಲ ಬರುತ್ತೆ. ಇಲ್ಲೇ ಕೆಳಗಡೆ ಬೆಳೆದೈತ್ರಿ. ಇಲ್ಲೇ ಬೆಳೆದೈತಿ ಹಿಂಡಿ ಎಲ್ಲ. ಅಲ್ಲೇ ಬೆಳೆದೈತಿ. ಇಲ್ಲೇ ಕಾಳ ಹಾಕೋದು ಸರ್. ಇಲ್ಲೇ ಲೋಡ್ ಮಾಡೋದು. ಪ್ಯೂರ್ ಆದ ಎಣ್ಣೆ ಮಾಡಬಹುದು. ಕೃಷಿ ಮೇಳೆಗೆ ಏನೋ ಆಫರ್ ಏನ್ರಿ ಇದೆ? 2000 ರೂಪಾಯಿ ಆಫರ್ ಇದೆ ಕೃಷಿ ಮೇಳದಲ್ಲಿ. ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅಲ್ಲಿಂದ ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್, ತಾರಿಹಾಳ, ಹುಬ್ಳಿಯಿಂದ 10 ಕಿಲೋಮೀಟರ್ ಇದೆ ಸರ್. ಏರ್ಪೋರ್ಟ್ ರೋಡ್. ನಮ್ದು ಹುಬ್ಳಿ ತಾಲೂಕಿನಲ್ಲೇ ಇದೆ ಹಂಗಾರೆ. ಹುಬ್ಳಿ ತಾಲೂಕ. ಹುಬ್ಳಿಯಿಂದ 10 ಕಿಲೋಮೀಟರ್ ಇದೆ. ಬೇಕಾದಷ್ಟು ಬಸ್ಸದ ಅನುಕೂಲತೆ ಇದೆ. ಯಾರು ಬೇಕಾದ್ರೂ ಬಂದು ತಗೋಬಹುದು. ಮಾಮೂಲಿ ಇದು ರಾಯಲ್ ಯೂನಿವರ್ಸಿಟೀಸ್ ಅಂತ ಮಿಕ್ಸಿ ಹೆಂಗ್ ಯೂಸ್ ಮಾಡ್ತಾರಲ್ಲ ಸೇಮ್ ಅದೇ ತರ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ. ಇದು ಮಾಡೋದೇನಿಲ್ಲ, ಸಿಂಪಲ್ ಆಗಿದೆ. ಮಿಕ್ಸಿ ತರ ಆಗುತ್ತೆ. ಜಸ್ಟ್ ಆನ್ ಮಾಡಿ ಈ ತರ ಯಾವುದೇ ಚಟ್ನಿ ಮಾಡ್ಬೇಕಂದ್ರೆ ಮನೇಲಿ ಏನ್ ಮಾಡ್ತಾರ, ಆಯಿಲ್ ಬೇಕು. ಇದಕ್ಕೆ ಆಯಿಲ್ ಬೇಕಲ್ಲ ಸರ್. ಇದು ಆಯಿಲ್ ಇಲ್ದೇನೆ ಮಾಡ್ಕೊಳ್ಳಿ. ಆನ್ ಮಾಡೋದು ಡೈರೆಕ್ಟ್ ಆಗಿ ಹಾಕೊಂಡ್ಬಿಡಿ. ಕ್ಯಾಪ್ ಇರುತ್ತೆ, ಜಸ್ಟ್ ಕ್ಲೋಸ್ ಮಾಡಿದ್ರೆ ಸಾಕು. ಅದೇ ಹಾಕ್ಬಿಟ್ಟು ಆಚೆ ಬರ್ತಾ ಇರುತ್ತೆ. ಎನಿ ಒಂದು ಸ್ಟಿಕ್ ಓಡರ್ ಸ್ಟಿಕ್ ಅಂತ ನಿಮ್ಗೆ ಜೊತೆಗೆ ಬರುತ್ತೆ. ಅದು ಸ್ಟಿಕ್ ಏನ್ ಮಾಡ್ಬೇಕು, ಎನಿ ಒಂದು ಕಾರ್ನರ್ ಸ್ಟಾಪ್ ಮಾಡ್ಬೇಕು. ಲೈಟ್ ಫ್ರೈ ಆಗಿರುತ್ತೆ. ಇದ್ರಲ್ಲಿ ಏನೇನಾಗುತ್ತೆ ಅಂದ್ರೆ ಮನೇಲಿ ನೀವು ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಉದ್ದಿನ ಹಪ್ಪಳ, ಮಸಾಲ ಸಂಗಿ, ಉದ್ದಿನ ಸಂಗಿ ಎಲ್ಲ ಆಗುತ್ತೆ. ಆಲೂ ಕಟ್ ಮಾಡೋಕೊಳ್ಳಿ, ಫಿಂಗರ್ ಚಿಪ್ಸು, ಬನಾನಾ ಚಿಪ್ಸು, ಬಾದಾಮಿ, ಗೋಡಂಬಿ, ಏಲಕ್ಕಿ ರೋಸ್ಟು, ಬೆಳ್ಳುಳ್ಳಿ ರೋಸ್ಟ್ ಎಲ್ಲ ಮಾಡ್ಕೋಬಹುದು. ಹಾಕ್ಬಿಟ್ಟು ಆಚೆ ಬರೋ ಟೈಮ್ನಲ್ಲಿ ಸ್ಟಿಕ್ ಇಂದ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ. ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಫ್ರೈ ಆಗುತ್ತೆ. ಇಷ್ಟೇ ರೋಸ್ಟ್ ಹಾಕೋದ್ರೆ ಬಿಡಿ ಬಂದ್ಬಿಡುತ್ತೆ. ಇದೆ ಅಂತಿಲ್ಲ, ಮನೇಲಿ ಹಪ್ಪಳ ಇರುತ್ತಲ್ಲ ಮನೇಲಿ ಸರ್,
ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಉದ್ದಿನ ಹಪ್ಪಳ, ಮಸಾಲ ಹಪ್ಪಳ ಎಷ್ಟೇ ದೊಡ್ಡದ ಹಪ್ಪಳ ಇರ್ಲಿ ಇದು ಡೈರೆಕ್ಟ್ ಆಗಿ ಹೋಗಲ್ಲ, ಫೋಲ್ಡ್ ಮಾಡಿ ಕಟ್ಟಾ ಬರುತ್ತೆ. ಮನೆ ಹಪ್ಪಳ ಎಷ್ಟೇ ಗಟ್ಟಿ ಇರ್ಲಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಮೂತ್ ಆಗುತ್ತೆ, ಸಾಫ್ಟ್ ಮೇಲೆ ಬಿಸಿ. ಡೆಮೋಗಂತ ಒಂದ್ ಹಾಕಿದೀನಿ, 4-5 ಹಪ್ಪಳ ಹಾಕೋಬಹುದು ಒಟ್ಟಿಗೆ. ನೀವು 4-5 ಹಪ್ಪಳ ಹಾಕೊಂಡು 1 ನಿಮಿಷ, ಒಂದ್ ಹಪ್ಪಳ ಹಾಕೊಂಡು 1 ನಿಮಿಷ ಆಗುತ್ತೆ. ನಾರ್ಮಲ್ ಚಿಪ್ಸ್ ಇರುತ್ತಲ್ಲ ಸರ್, ಈ ತರ ಚಿಪ್ಸ್ ಎಲ್ಲ ಹಾಕಿದ್ರೆ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ಆಚೆ ಹೋಗ್ತಿರ್ತ ಯಾವ ಎಣ್ಣೆಲಿ ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ ನೋಡಿ, ಚಿಪ್ಸ್ ಹಾಕಿದ್ರೆ ಪಾನಿಪುರಿ ಎಲ್ಲ ಮಾಡ್ಕೋಬಹುದು ಇದ್ರಲ್ಲಿ. ನೋಡಿ 75% ಆಗಿದೆ, 25% ಉಲ್ಟಾ ಹಾಕೋಬೇಕು. ನ್ಯಾಚುರಲ್ ಟೇಸ್ಟ್ ಇರುತ್ತೆ ನಿಮ್ಗೆ. ನಾರ್ಮಲ್ ಮನೆಗೆ ಕರೆಂಟ್ UPS ನೀಟಾಗೆಲ್ಲ ರನ್ ಆಗುತ್ತೆ. ಮಿಕ್ಸಿ ಆಗಿ ಯೂಸ್ ಮಾಡ್ತಾರೆ ಸೇಮ್ ಅದೇ ತರ ಇರುತ್ತೆ. ನೋಡಿ ಫ್ಲಾಟ್ ಬೇಕಂದ್ರೆ ಫ್ಲಾಟ್ ಮಾಡ್ಕೊಂಡು ತಕೊಂಡ್ಬಿಡೋದು ಹಪ್ಪಳ, ಹಪ್ಪಳ ರೆಡಿ ಆಗಿ. ಈ ತರ ನಾರ್ಮಲ್ ಚಿಪ್ಸ್ ಹಾಕಿದ್ರೆ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ಈ ತರ ಚಿಪ್ಸ್ ಹಾಕಿದ್ರೆ ಸಾಕು, ಪಾನಿಪುರಿ ಎಲ್ಲ ಮಾಡ್ಬೋದು. ಈಗ 3 ಬಜಾರ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ತರ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ನಾನು ಡೆಮೋ ಸಲುವಾಗಿ ಕಮ್ಮಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಮನೇಲಿ. ಹೌದೌದು. ನೋಡಿ ಈ ತರ ಪಾನಿಪುರಿ ಎಲ್ಲ ಮಾಡ್ಕೋಬಹುದು. ನಾನು ಕಮ್ಮಿ ಹಾಕಿದ್ದೀನಿ ಡೆಮೋ ಸಲುವಾಗಿ ಅಂತ. ಬೇಕಾದ್ರೆ ಮನೇಲಿ ಜಾಸ್ತಿ ಹಾಕೊಳ್ಳಿ. ಮಾಮೂಲಿ ಕಡ್ಲೆ ಎಲ್ಲ ಪಾಪ್ಕಾರ್ನ್ ನೋಡಿ, ಪಾಪ್ಕಾರ್ನ್ಗೆ ಎಣ್ಣೆ, ಖಾರ, ಉಪ್ಪು, ಬೆಣ್ಣೆ, ತುಪ್ಪ, ಪಟ್ಟು ಏನೇ ಬೇಕಾದ್ರೆ ಮೊದಲೇ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಮಸಾಲ ಪಾಪ್ಕಾರ್ನ್ ಆಗುತ್ತೆ. ಬೇಕಾದ್ರೆ ಟೇಸ್ಟ್ ಸಲುವಾಗಿ ಏನ ಬೇಕಾದ್ರೆ ಆಡ್ ಮಾಡ್ಕೋಬಹುದು ನೀವು. ಪಾಪ್ಕಾರ್ನ್ಗೆ ಬೆಣ್ಣೆ, ಪಟ್ಟು ಏನಾದ್ರು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಯಾಕೆ ಹಾಕಿದ್ರೆ ಇಲ್ಲೇ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಈ ತರ ಕ್ಲೋಸ್ ಮಾಡಿಬಿಟ್ಟು ಆನ್ ಮಾಡಿ, ಈ ತರ ಕ್ಯಾಪ್ ಕೊಟ್ಟಿರ್ತೀವಿ ನಿಮ್ಗೆ, ಫುಲ್ ಕ್ಲೋಸ್ ಮಾಡ್ಬೇಕು. ಪಾಪ್ಕಾರ್ನ್ಗೆ ಈ ಸ್ಟೆಂಡ್ಗೆ ಮಾತ್ರ ಸ್ಟಿಕ್ ಇಟ್ಕೋಬೇಕು, ಇದಕ್ಕೆ ಮಾತ್ರ ಸ್ಟಿಕ್ ಇಟ್ಕೋಬೇಕು. ಪಾಪ್ಕಾರ್ನ್ ಫುಲ್ ಕ್ಲೋಸ್ ಮಾಡಿದ್ರೆ ಅದೇ ಬರ್ತಾ ಇರುತ್ತೆ. ನಾರ್ಮಲ್ ಕಡ್ಲೆ ಇರುತ್ತೆ, ಕಡ್ಲೆ ಹಾಕಿದ್ರೆ ಉರ್ಗಡ್ಲೆ ಕಾಳಾಗುತ್ತೆ. ಶೇಂಗಾ ಎಲ್ಲ ಮಾಡ್ಕೊಂಡು ಕಡ್ಲೆ ಬೀಜ ಆಲ್ ಇನ್ ಒನ್ ಸರ್, ಯಾವ್ದು ಐಟಮ್ ಮಾಡ್ಕೊಳ್ಳಿ. ಆದ್ರೆ ಏನಾಗಲ್ಲ ಅಂದ್ರೆ ಮಿರ್ಚಿ, ಬಜ್ಜಿ, ಬೋಂಡ ಆಗಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಐಟಮ್ ಮಾಡ್ಕೋಬಹುದು. ಇದು 130 ಐತಿ. ನಮ್ಮಲ್ಲಿ ಹಲವಾರು ಐಟಮ್ ಐತಿ. 130 ಐತಿ, 150 ಐತಿ, 160 ಐತಿ, 190 ಐತಿ, 250 ವರೆಗೂ ನಮ್ಮಲ್ಲಿ ಸಿಗುತ್ರಿ. ಇದು ಬೇಸಿಕ್ ಮನೆಯಾಗಿ ಯೂಸ್ ಮಾಡ್ಲಿಕ್ಕೆ ಸರ್. ಮನೆಯಾಗಿ ಹೊಸ ತೊಳೆಯಕ್ಕೆ, ಕಟ್ಕೆ ತೊಳೆಯಕ್ಕೆ, ಗಾಡಿ, ಕಾರ್, ಟೂ ವೀಲರ್, ಹಸು ಎಲ್ಲ ಮಾಡ್ಬೋದು. ತುಂಬಾ ಇದ್ರಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ರೀತಿ ಇರೋದ್ರಿ ಇನ್ಸ್ಟೆಂಟ್ ಗೀಜರ್ ನೋಡ್ರಿ, ಸಿಂಪಲ್. ನಮ್ ಗೋಡೆಗೆ ಮಡಿ ಹೊಡಿಯೋದು ಅಷ್ಟೇ ಸಿಂಪಲ್ ತರ ಆಯ್ತದ. ಗೋಡೆಗೆ ಮಡಿ ಹೊಡೆದು ಈ ತರ ಫಿಟ್ ಮಾಡೋದ್ರಿ ಇಷ್ಟೇ. ನಂಬರ್ ಎಲೆಕ್ಷನ್ ಬೇಕಾಗಿಲ್ರಿ. ನೆಲ ಚಾಲು ಮಾಡ್ರಿ, ಬಟನ್ ಆನ್ ಮಾಡ್ರಿ, 6 ರಿಂದ 10 ಸೆಕೆಂಡ್ಗೆ ಬಿಸಿ ಸ್ಟಾರ್ಟ್ ಆಗೋದ್ರಿ. ನೋಡಿ ಆಗಿಂದಾಗ್ಲೇ ಬಿಸಿನೀರು ವೇಟ್ ಮಾಡಂಗಿಲ್ರಿ, ಕಾಯಂಗಿಲ್ರಿ. ಮಳೆಗಾಲ ಚಳಿಗಾಲ ಬಂತು ಅಂತ ಟೈಮಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗೋದ್ರಿ. ಇದು ಬಿಸಿನೀರ್ ಗೀಜರ್ ಪೋರ್ಟಬಲ್ ಗೀಜರ್, ತುಮಕೂರು ಮ್ಯಾನುಫ್ಯಾಕ್ಚರಿಂಗ್. 15 ಗ್ಯಾರಂಟಿ ಇರೋದ್ರಿ. 1 ವರ್ಷ ಗ್ಯಾರಂಟಿ ಇರೋದ್ರಿ, 10 ವರ್ಷ ವಾರಂಟಿ ಇರೋದ್ರಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಐತ್ರಿ. ನಿಮ್ದು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇದು ನೋಡಿದ್ರೆ ನಿಮಗೆ 20 kg ಮಿಷನ್ ಆಗುತ್ತೆ. ಇದು ರೇಟ್ 2,60,000 ಇನ್ಕ್ಲೂಡಿಂಗ್ GST ಎಲ್ಲ ಸೇರಿಸಿ. ಇದರಲ್ಲಿ ಸ್ಟಾರ್ಟಿಂಗ್ 5 kg ಇಂದ ಸ್ಟಾರ್ಟ್ ಆಗುತ್ತೆ. 5 kg ಮಿಷನ್ ಆದ್ರೆ ನಿಮಗೆ 1 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ಆಯ್ತು ಮಾಡ್ಬೋದು. ಕಡ್ಲೆ, ತೆಂಗಿನಕಾಯಿ, ಬಾದಾಮಿ, ಸನ್ಫ್ಲವರ್, ಸಾಫ್ಟ್ವೇರ್ ಎಲ್ಲ ಆಗುತ್ತೆ ಅದರಲ್ಲಿ. ಇದಕ್ಕೆ ನಿಮ್ಗೆ ಗವರ್ಮೆಂಟ್ ಸಬ್ಸಿಡಿನ ಮಾಡಿ ಕೊಡ್ತಾರೆ. ಕೋಲ್ಡ್ ಪ್ರೆಸ್ ಇದು ಸರ್. ಇದು ನೋಡಿದ್ರೆ ನಿಮಗೆ ಬಂದು ಕಾಯಿ ಸುಳಿ, ತೆಂಗಿನಕಾಯಿ ಮಾತ್ರ ಸುಳಿ ಆಗೋದು. ಇದು ಗಂಟೆಗೆ ನೋಡಿದ್ರೆ 800 ಕಾಯಿ ಆಗತ್ತೆ. ಇದ್ರ ಬೆಲೆ ನೋಡಿದ್ರೆ 1,10,00,000 ರೂಪಾಯಿ ಆಗೋದು. ಇದು ಮನೆ ಕರೆಂಟ್ ಅಲ್ಲಿ ನೀವು ಮಾಡ್ಬೋದು. ಆ ಮಿಷನ್ ಆಗ್ಲಿ ಈ ಮಿಷನ್ ಆಗ್ಲಿ ಎರಡನ್ನೂ ಮನೆ ಕರೆಂಟ್ ಸಾಕು. ಅದು 2,10,000. ಥ್ಯಾಂಕ್ ಯು ಸರ್. ಸಬ್ಸಿಡಿ ಇಲ್ಲ. ಥ್ಯಾಂಕ್ ಯು.